ದೇವ್ರೆ ನೀನು ಗಣೇಶ್ ತಪ್ಪ ಬಂತು ಕಳಪ್ಪ ಗಣೇಶ್ ಇಲ್ಲಿ ಅವನು ಗಣೇಶ ನಿನ್ನ ಹಬ್ಬ ಇವತ್ತು ನಿನ್ಗೆ ಏನೇನೋ ಮಾಡ್ಬೇಕು ಅನ್ನೋ ಆಸೆ ನನಗೆ ತುಂಬಾ ಇದೆ ಆದ್ರೆ ಒಂದು ಕೂಡ ಮಾಡಕ್ ಆಯ್ತಿಲ್ಲ ಅದೆಲ್ಲ ಆಗ್ಬೇಕು ಅಂತಂದ್ರೆ ನಂದು ಎರಡು ಕಂಡೀಷನ್ ಐತೆ ಭಗವಂತ ನೆರವೇರಿಸ್ತೀಯ ತಂದೆ ಏನಪ್ಪ ನಿನ್ ಕಂಡೀಷನ್ನು? 1,000 ಕೋಟಿ ಆಸ್ತಿ ಬೇಕು, ಸಾವಿರಾರು ಜನ ಎಲ್ಲ ನಮ್ ಕೆಳಗಡೆ ಕೆಲಸ ಮಾಡಬೇಕು, ಆ ತರ ವರ ಕೊಡು ಭಗವಂತ. ಅಲ್ಲ ನನ್ನ ಮಕ್ಕಳ, ಬೆಳಿಗ್ಗೆ ಎದ್ದು ಫೋನು, ಸಂಜೆ ನೋಡಿದ್ರೆ ಫೋನು, ಒಂದಿನನೂ ನೆನ್ಸ್ಕೊಂಡಿಲ್ಲ. ಈಗ ಬಂದ್ಬಿಟ್ಟು ಬೇಡಿಕೆ ಕೇಳ್ತಿದ್ದೀರಾ? ಮಾನ ಮರ್ಯಾದೆ ನಾಚಿಕೆ ಅನ್ನೋದೇ ಆಗಲ್ವಲ್ರ? ಏನ್ರ ನಿಮ್ಗೆ ಬಂದಿರೋದು ಹಿಂಗೆಲ್ಲ ಸಾಯೋದಕ್ಕೆ? ಹೋಗೋ, ಏನು ಮಾಡಲ್ಲ, ಹೋಗೋ. ನೀ ನನ್ ಮಗ ಯಾವತ್ತು ದೇವಸ್ಥಾನಕ್ಕೆ ಹೋಗ್ದರು ಇವತ್ತು ಹೊಟ್ಟಗವನಲ್ಲ. ಗಣೇಶನ ಹಬ್ಬ ಬತ್ತು ಅಂತ ಏನೋ ಒಟ್ಕಿಟ್ಟದ್ದು. ಇವತ್ತು ನಾನು ಹೋಗಿ ಏನಾರ ಬೇಡ್ಕೊಬಿಡ್ತೀನಪ್ಪ. ಗಣೇಶ ಬಾರ 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 ಕಂದ, ಏನು ಹೇಳ ನಿನ್ ರೋದ್ನೆ? ಅವನೇನೋ ಕೇಳ್ಬಿಟ್ಟು ಹೋದ, ನಿಂದೆ ಅವನೇನ್ ಬೇಡ್ಕೊಂಡ್ ನನ್ಗೆ ಗೊತ್ತಿಲ್ಲ ಕಣಪ್ಪ. ಅವನು ಕೊಡುದು ನನ್ಗೆ ಕೊಡಪ್ಪ ಸ್ವಾಮಿ. ಇಬ್ರಿಗೂ ಕೊಡಲ್ಲ. ಅಲ್ಲಿ ಹೋಗ್ರು, ಅಲ್ಲಿ ಭಕ್ತರು ಅಂತ ಸುಮ್ಮನಿದ್ರೆ ಏನೇನ ಮಾತಾಡ್ತೀರಾ? ಏನು ಒಂದ್ ಬೇಡಿಕೆನೂ ಕೊಡಲ್ಲ ಇಬ್ರಿಗೂ. ಹೋಗಿ ಅಲ್ಲಿ ಸುಮ್ಮನೆ ಅಲ್ಲಿ ಹೊಡೆದಾಗ ಬಂದ್ಬಿಟ್ರಿ ಇಲ್ಲಿ ಬೇಡಿಕೆ ಕೇಳ್ಕೊಂಡು ಹೋಗಕ್ಕೆ. ಇಲ್ಲಿಗೆ ಬರ್ತಾವನಲ್ಲಪ್ಪ ಮಗ. ಏನೋ ಗಣೇಶನ್ ಬೇಡ್ಕತ್ತಿದ್ದಲ್ಲ, ಏನ್ ಬೇಡ್ಕೊಂಡು? ದೇವ್ರ ಹತ್ರ ಕೇಳಿರ್ ನಾನ್ ಹೇಳಕ್ಕಾಗುತ್ತಪ್ಪ ಅದೆಲ್ಲ. ಸರಿ, ನೀನೇನ್ ಬೇಡ್ಕೊಂಡು ಅದನ್ನ ಹೇಳಪ್ಪ. ಅವೆಲ್ಲ ಹೇಳಕ್ಕಾಗಲ್ಲಪ್ಪ. ಗಣೇಶ ನನ್ಗೆ ಏನೋ ಕೊಡ್ತೀನಿ ಅಂತ ಹೇಳೋನೆ, ಅದನ್ನೆಲ್ಲ ಹೇಳಿದ್ರೆ ಆಗಲ್ಲ. ನಾನೇ ಕೇಳಲಿ.